ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾ ಸಕ್ರಾಯಪಟ್ಟಣ. ನಾನಿವತ್ತೊಂದು ಹೊಸ ಥರದ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಹೊಸ ಥರದ್ದು ಅಂದರೆ ಅಮ್ಮ ಅಜ್ಜಿ ಎಲ್ಲ ಮಾಡ್ತಾಯಿದ್ರು. ಅಂದರೆ ತರಕಾರಿ ಇರಲ್ಲ, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಆ ಟೈಮ್ಗಳಲ್ಲಿ ಈ ಥರ ಒಂದು ಚಟ್ನಿ ಮಾಡ್ಕೊಂಡಿರೋದೆ ಚಪಾತಿ ರೊಟ್ಟಿ ಅನ್ನೋದಕ್ಕೆ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದು ಕಪ್ಪಷ್ಟು ಮೊಳಕೆ ಹುಳಿ ಕಾಳನ್ನ ಮೊಳಕೆ ಬಂದಿರೋಂಥ ಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನಿಲ್ಲಿ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಒಂದು ಸಿಟಿ ಒಂದು ವಿಷಲ್ ಹೊಡ್ಸ್ಕೊಂಡ್ರೆ ಸಾಕು. ಇದಕ್ಕೆ ಒಂದು ವಿಷಲ್ನ ಹಾಕ್ಸ್ಕೊಳ್ಳೋಣ. ಇಲ್ಲಿ ನಾನು ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಂದು ತೆಂಗಿನಕಾಯಿನ ಹೆಚ್ಚಿ ಇಟ್ಟಿದ್ದೀನಿ. ಇದಾದ ನಂತರ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಬಂದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿನ ಇಲ್ಲಿ ತೊಗೊಂಡಿದ್ದೀನಿ, ಸ್ವಲ್ಪ ಒಂದು ಬೆಳ್ಳುಳ್ಳಿ, ಇಲ್ಲಿ 1 ಇಂಚಿನ ಕಡಿಮೆ ಅಷ್ಟು ಚಕ್ಕೆ, 1-2 ಲವಂಗ, 2 ಮೆಣಸು ಸಾಕು ನನಗಿಷ್ಟು ಮಸಾಲೆಗೆ. ಜಾಸ್ತಿ ಮಸಾಲೆ ಆಗಿರೋ ಮಸಾಲೆ ಸ್ಮೆಲ್ಸ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಲೈಟ್ ಮಸಾಲೆ ಇರಲಿ ಇದಕ್ಕೆ. ಈ ಥರ ತೊಗೊಂಡಿದ್ದೀನಿ. ನಾನಿಲ್ಲಿ ಕಾಯಿನ ಹುರ್ಕೊಳ್ತೀನಿ. ತುರಿದಾದ್ರೂ ಸರಿಯೇ, ಈ ಥರ ಹೆಚ್ಕೊಂಡಾದ್ರೂ ಸರಿಯೇ, ಸ್ವಲ್ಪ ಕಾಯಿನ ಹುರ್ಕೊಂಡ್ರೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಅದ್ರ ನಡುವೆ ನಾನಿಲ್ಲಿ ಇದಕ್ಕೆ ಈ ಚಟ್ನಿಗೆ ಈಗ ನನಗೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿನಿ. ಚಪಾತಿನಾರಕ್ಕೆ ರೊಟ್ಟಿನಾರತ್ತೆ ಅದನ್ನು ಮಾಡ್ಕೊಳ್ಳಿ, ಇಲ್ಲ ಸಾಂಬಾರು ಮಾಡೋಕ್ಕಾಗಿಲ್ಲ ಅನ್ನಕ್ಕೆ ಬೇಕು ಅಂದರೆ ಓಕೆ, ಇದು ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ಇದನ್ನ ನಾನಿಲ್ಲಿ ರೊಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕಾಯಿನ ಬೇಗ ಇಟ್ಬಿಟ್ಟು ಸಿಮ್ಮಲ್ಲಿ ಇಟ್ಟಿದ್ದೀನಿ. ರೊಟ್ಟಿ ಹಿಟ್ಟನ್ನು ಸಹ ಚೆನ್ನಾಗಿ ಮಿತ್ಕೊಳ್ತೀನಿ. ತದನಂತರ ಕಾಯ್ದು ಚೆನ್ನಾಗಿ ಹುರಿದಾಯಿತು. ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ, ಸ್ವಲ್ಪ ತಣ್ಣಗಾಗಲಿ. ಅದೇ ಬಾಣಲೆಗೆ ನಾನೀಗ ಈ ಈರುಳ್ಳಿ ಮತ್ತು ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು ಏನಿತ್ತು ಅದನ್ನು ಸಹ ಇದಕ್ಕೆ ಹಾಕ್ಕೊಳ್ತಾಯಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಇದಕ್ಕೆ 1 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಹುರ್ಕೊಳ್ಳೋಣ. ನಾನಿಲ್ಲಿ ಚೆನ್ನಾಗಿ ಇದನ್ನು ಹುರ್ಕೊಳ್ತೀನಿ ನೋಡಿ. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಅಷ್ಟು ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಇದೆಲ್ಲ ಸ್ವಲ್ಪ ತಣ್ಣಗಾಗಲಿ. ವಿಷಲ್ ಆಗಿದೆ, ಸ್ವಲ್ಪ ತಣ್ಣಗಾಗಲಿ. ತದನಂತರ ನಾನು ಅದ್ರ ನಡುವೆ ಇಲ್ಲಿ ಒಂದು ರೊಟ್ಟಿನ ರೆಡಿ ಮಾಡ್ಕೊಳ್ತೀನಿ. ನಾನಿಲ್ಲಿ ಅದು ತಣ್ಣಗಾಗೋ ಮೂಮೆಂಟಲ್ಲಿ ಇದನ್ನು ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ರೊಟ್ಟಿನ ಸಹ ರೆಡಿ ಮಾಡ್ಕೊಂಡು ನನಗೆ ಈ ಥರ ಸ್ವಲ್ಪ ಅನ್ನ ಮಿಕ್ಕಿದ್ದು ಹಾಕೋದು ಮಾಡ್ಬೋದು, ಹಾಗೇನ ಸರಿ ಮಾಡಿಕೊಂಡು ಮಾಡ್ಬೋದು. ನಾನಿಲ್ಲಿ ಇದನ್ನ ಮಾಡಿಕೊಂಡು ಚೆನ್ನಾಗಿ ಮಿದ್ದಿಟ್ಕೊಂಡ್ರೆ ಸಾಕು. ಚೆನ್ನಾಗಿ ಮಿದ್ದರೆ ಚೆನ್ನಾಗಿ ಬರುತ್ತೆ. ಅದು ತುಂಬ ತೆಳುವು ಮಾಡಬಾರ್ದು, ಮೀಡಿಯಮಾಗಿ ಮಾಡೋದು. ನಾನು ಸ್ವಲ್ಪ ಇಲ್ಲಿ ಅನ್ನ ಹಾಕಿದ್ದೆ ರೊಟ್ಟಿಗೆ, ಹಾಗಾಗಿ ಸ್ವಲ್ಪ ಇದಾಯಿತು ಅಷ್ಟೇ. ಅದು ಈಗ ಮಸಾಲೆ ಎಲ್ಲ ತಣ್ಣಗಾಗಿದೆ, ಎತ್ತಿಟ್ಟಿದ್ವಲ್ಲ ಅದು. ಈಗ ಅದಕ್ಕೆ ಕಾಯಿ ಹಾಕ್ಕೊಂಡೆ, ಹುರಿದಿರೋದಂಥ ಕಾಯಿ ಮಸಾಲೆ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಇತ್ತಲ್ಲ, ಕೊತ್ತಂಬರಿನ ಸಹ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದಾಗ ಖಾರಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟನ್ನು ನಾನು 1.5 ಚಮಚದಷ್ಟು ಖಾರ ಪುಡಿನ ಹಾಕ್ಕೊಳ್ತಾಯಿದ್ದೀನಿ. ಧನಿಯಾ ಪುಡಿನೂ ಅಷ್ಟೇ 1.5 ಚಮಚದಷ್ಟು ಧನಿಯಾ ಪುಡಿನ ಇಲ್ಲಿ ಹಾಕ್ಕೊಳ್ತಾಯಿದ್ದೀನಿ. ಅದಾದ ನಂತರ ನಾನಿಲ್ಲಿ ಮೊಳಕೆ ಹುಳಿ ಕಾಳನ್ನ ಬೇಯಿಸಿದ್ನಲ್ಲ, ಅದನ್ನು ನೀರಿರಲಿ ಹಾಗೇನೆ ಬೆಂದಿರುತ್ತೆ ಚೆನ್ನಾಗಿ. ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದನ್ನು ತಣ್ಣಗಾಗಲಿ ಎತ್ತಿಡ್ತೀನಿ. ಸ್ವಲ್ಪ ಅದು ನೀರು ಹಾಗೇ ಇರಲಿ. ಮೊಳಕೆ ಹುಳಿ ಕಾಳ್ದೇನಿದೆ ಅದನ್ನು ಎತ್ತಿಟ್ಕೊಂಡು ಈಗ ಆ ಮಿಕ್ಸಿ ಜಾರಲ್ಲಿ ಹಾಕಿದ್ವಲ್ಲ ಅದನ್ನು ಚೆನ್ನಾಗಿ ನುಣ್ಣಗೆ ಆಗಬೇಕು. ಕಾಯ್ದು ಇದೆಲ್ಲ ಇತ್ತಲ್ಲ ಅದು ನೀಟಾಗಿ ನುಣ್ಣಗಾಗಬೇಕು. ಇಲ್ಲಿ ರೊಟ್ಟಿಗೆ ನೀರು ಹಚ್ಚೋದಕ್ಕೆ ನಾನು ವೈಟ್ ಬಟ್ಟೆನ ಯೂಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಬಟ್ಟೆಯನ್ನು ಪುಡಿ ಏನೋ ಬಿಟ್ಕೊಂಡಂಥದ್ದು ಬಟ್ಟೆ ತೊಗೊಂಡು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡು ಅದನ್ನು ಯೂಸ್ ಮಾಡ್ಕೊತೀನಿ. ಇದನ್ನು ಅಷ್ಟೇ ಮಿಕ್ಸಿ ಆಗಿರೋದು ಚೆನ್ನಾಗಿ ನುಣ್ಣಗಾಗಬೇಕು. ನೀಟಾಗಿ ನುಣ್ಣಗಾಗೋ ಥರ ಮಿಕ್ಸಿ ಮಾಡ್ಕೊಳ್ಳಿ. ಅದಾದ ನಂತರ ಇದನ್ನು ಎತ್ತಿಬಿಟ್ಟು ಮೊಳಕೆ ಹುಳಿ ಕಾಳನ್ನ ಹಾಕ್ಕೋಬೇಕು. ಈಗ ತಣ್ಣಗಾಗಿರುತ್ತಲ್ಲ ಎತ್ತಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳೋಣ. ನೀರೆಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ಇದಾಗುತ್ತೆ. ಜಾಸ್ತಿ ಹಾಕ್ಕೋಬೇಡಿ. ಮೊಳಕೆ ಹುಳಿ ಕಾಳು ಹಾಕ್ಕೊಂಡು ಇದನ್ನು ತರಿಯಾಗಿ ನಮಗೆ ಹೆಂಗೆ ಬೇಕು ಅನಿಸುತ್ತೆ ಹಂಗೆ ಮಾಡ್ಕೊಂಡು, ಜಾಸ್ತಿ ನುಣ್ಣಗೂ ಬೇಡ, ಜಾಸ್ತಿ ತರಿನೂ ಬೇಡ, ಒಂದು ಮೀಡಿಯಮಲ್ಲಿ ಇರಬೇಕಿದು. ಈಗ ನನಗೆ ಸರಿಯಾಗಿದೆ ಅದಕ್ಕೆ ನಾನು ತರಿಯಾಗಿ ಮಾಡ್ಕೊಂಡಿನಿ. ನಾನು ಏನು ಬಾಣಲೆಯಲ್ಲಿ ಹುರ್ಕೊಂಡು ಎತ್ತಿಟ್ಟಿದ್ನಲ್ಲ ಅದೇ ಬಾಣಲಿಗೆ ಸ್ವಲ್ಪ ಒಂದು 4 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕೊಂಡ ನಂತರ ನಾನಿಲ್ಲಿ ಸಾಸಿವೆನ ಹಾಕ್ಕೊತಾ ಇದ್ದೀನಿ.
ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ. ಈಗ ಕರಿಬೇವನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಈಗ ಜಾಸ್ತಿ ಒಗ್ಗರಣೆಗೇನು ಹಾಕಲ್ಲ. ಒಂದು ಒಣಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಳ್ತೀನಿ. ನಾನು ಈ ಕಡೆ ರೊಟ್ಟಿನೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಇದೊಂದು ಎರಡೂ ಬೇಗ ಹಾಕಬೇಕಂತ ಹೇಳ್ಬಿಟ್ಟು ಬೆಳಗಿನ ತಿಂಡಿಲಿ ನನಗೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ಇದನ್ನು ಮಾಡಿಕೊಂಡು ಫಾಸ್ಟಾಗಿ ಮಾಡ್ಕೊಂಡ್ಬಿಡ್ತೀನಿ. ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹುರ್ಕೊಂಡ್ಬಿಡ್ತೀನಿ. ಹುರ್ಕೊಂಡ ನಂತರ ನಾನಿಲ್ಲಿ ಹುರಿದಿದ್ದಾಗಿದೆ. ಸಾಕಿಷ್ಟ ಆದರೆ ಈಗ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದಕ್ಕೆ ನೀರನ್ನು ಆ್ಯಡ್ ಮಾಡೋ ಸ್ವಲ್ಪ ಇದನ್ನ ಮಾಡ್ಕೊಳ್ಳಿ. ಜಾರನ್ನ ತೊಳೆದು ಹಾಕ್ಕೊಳ್ಳಿ. ಅದಾದ ನಂತರ ನನಗೆ ಇನ್ನು ಸ್ವಲ್ಪ ನೀರು ಬೇಕು ಅಂದರೆ ನನಗೆ ಸ್ವಲ್ಪ ಬೇಕಾಗುತ್ತೆ. ಆಗ ನಾನು ಮೊಳಕೆ ಹುಳಿಕಾಳು ಬೇಯಿಸಿದ ನೀರಿತ್ತಲ್ಲ ಆ ನೀರನ್ನ ಯೂಸ್ ಮಾಡ್ಕೊತೀನಿ. ಸಾಕು. ಈ ಹದ ಬಂದರೆ ನನಗೆ ಸಾಕಾಗುತ್ತೆ. ಇಷ್ಟದ ಬಂದರೆ ಸಾಕು. ಅನ್ನಕ್ಕೆ ರೊಟ್ಟಿಗೂ ಇಷ್ಟೇ ಆದ್ರೂ ಸಾಕು, ಚೆನ್ನಾಗಿರುತ್ತೆ. ನಾನು ಒಂದು ರೊಟ್ಟಿನೂ ಅಷ್ಟೇ ನಾನು ಟರ್ನ್ ಮಾಡೋದು ತಿರುಗಿಸ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡು ನನಗೆ ನಮ್ಮ ಮನೇಲಿ ಕರಮ್ ಥರ ಇರಬೇಕು ರೊಟ್ಟಿ. ಹಾಗಾಗಿ ನಾನು ಇನ್ನೊಂದು ಹಂಚಲ್ಲಿ ಒಲೆ ಇರುತ್ತಲ್ಲ ಆ ಹಂಚಲ್ಲಿಟ್ಟು ಸ್ವಲ್ಪ ಕರಮ್ ಅನ್ನಂಗೆ ಮಾಡ್ಕೊತೀನಿ. ನಾನಿಲ್ಲಿ ಚಟ್ನಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಉಪ್ಪನ್ನ ಹಾಕಿದ ನಂತರ ನಾನಿಲ್ಲಿ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಸಾಕು. 5 ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ ರೆಡಿಯಾಗಿದೆ. ಎಷ್ಟು ನೀಟಾಗಿದೆ. ಇಷ್ಟ ಆದರೆ ಸಾಕು ನನಗೆ. ಇಷ್ಟು ನೀಟಾಗಿ ರೆಡಿಯಾಗಿದೆ ಸಾಕು. ಈಗ ಕ್ಲೋಸ್ ಮಾಡಿ ಆಫ್ ಮಾಡ್ತೀನಿ ನಾನು. ತದನಂತರ ನಾನಿಲ್ಲಿ ನೋಡಿ ಈ ಥರ ರೊಟ್ಟಿ ಮೇಲೆ ಚಟ್ನಿ ಹಾಕ್ಕೊಂಡು ತಿನ್ನೋದು ಆಗಿನ ಸ್ಟೈಲು. ಇವಾಗೆಲ್ಲ ರೊಟ್ಟಿ ಫೋಲ್ಡ್ ಮಾಡಿ ಪಕ್ಕದಲ್ಲಿ ಪ್ಲೇಟ್ಗೆ ಹಾಕ್ತಾರೆ. ಈ ಥರ ರೊಟ್ಟಿ ಮೇಲೆ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಅದ್ರ